ಬೆಂಗಳೂರಿನ HSR ಪೊಲೀಸ್ ಠಾಣಾ ವ್ಯಾಪ್ತಿಯ ಎಳೆಗುಂಟೆ ಗ್ರಾಮದಲ್ಲಿ ನಿಧಿಗಾಗಿ ಸಹ ಅಗಿದಿರ್ತಕ್ಕಂಥದ್ದು. ನಾವೀಗ ಅದೇ ಸ್ಥಳದಲ್ಲಿ ಇರ್ತೇವೆ. ಇಲ್ಲಿ ನೋಡ್ಬೋದು ದೃಶ್ಯ, ಇವು ವೀರಗಲ್ಲುಗಳು. ಸುಮಾರು 900 ವರ್ಷಗಳ ಹಳೇದಾದಂತಹ ವೀರಗಲ್ಲುಗಳು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಹ ದಿನನಿತ್ಯ ಸ್ಥಳೀಯರೇನಿದ್ದಾರೆ ಅವರು ಮತ್ತೆ ಅಕ್ಕಪಕ್ಕ ಮನೆಯವರು ಎಲ್ಲ ಸಹ ಪೂಜೆ ಮಾಡ್ತಾ ಇರ್ತಾರೆ. ಖಾಸಗಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಿಂದ ಬಿಲ್ಡರ್ ಸುಧಾಕರ್ ನಾಯ್ಡು ಎಂಬುವರು ನಿಧಿಗಾಗಿ ಅಗಿಸಿದ್ದಾರೆ. ಸುಮಾರು 15 ಅಡಿಗಳಷ್ಟು ಆಳವನ್ನು ಅಗಿಸಿ ವೀರಗಲ್ಲುಗಳ ಕೆಳಗಡೆ ನಿಧಿ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಪೂಜೆ ಮಾಡಿ ಹಣ್ಣು ಕಾಯಿ ಒಡೆದು ಮಡಿಕೆಯನ್ನು ಒಡೆದು ಪೂಜೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಯಾವಾಗ ಇದು ಕೇಳಿಬರುತ್ತೆ, ಹಾಗಾಗಿ ಆ ತಗಡಿನಿಂದ ಮುಚ್ಚಿ ಅದನ್ನು ಸೀಟನ್ನು ಹೊಡೆದಿರ್ತಕ್ಕಂಥದ್ದು. ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ಗುಂಡಿ ತೆಗೆದು ಆ ವೀರಗಲ್ಲುಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಸ್ಥಳೀಯರು ವಿಚಾರ ಗೊತ್ತಾಗುತ್ತೆ, ಕೂಡಲೇ HSR ಲೇಔಟ್ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. HSR ಲೇಔಟ್ ಪೊಲೀಸರು ಬಂದು ಈಗ ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಈಗ ಕೇಸನ್ನು ಮಾಡಿರ್ತಕ್ಕಂಥದ್ದು. ಸುಧಾಕರ್ ನಾಯ್ಡು ಅಂತ ಏನಿದ್ದಾರೆ ಅವ್ರ ಮೇಲೆ ಆರೋಪ ಬರ್ತಿರ್ತಕ್ಕಂಥದ್ದು. ನೀವು ಈ ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಈ ಸೀಟನ್ನು ಒಡೆದು ಇಲ್ಲಿ ಒಳಗಡೆ ಸುಮಾರು 15 ಅಡಿಯಷ್ಟು ಆಳವನ್ನು ಅಗೆದಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಿಧಿ ಆಸೆಗೆ ಅಲ್ಲಿ ಪೂಜೆ ಮಾಡಿ ನಂತರ ಇಲ್ಲಿ ಅಗೆದು ಆ ವೀರಗಲ್ಲು ಕೆಳಗಡೆ ಹೋಗುವಂತೆ ಸಹ ಅಗೆದಿರ್ತಕ್ಕಂಥದ್ದು. ಖಾಸಗಿ ಅಪಾರ್ಟ್ಮೆಂಟಿಂದ ಅಕ್ಕೊಂಡೋಗಿ ಅಲ್ಲಿ ವೀರಗಲ್ಲುಗಳೇನಿದ್ದಾವೆ ಸುಮಾರು 900 ವರ್ಷಗಳ ಹಳೇದಾದಂಥ ವೀರಗಲ್ಲುಗಳ ಕೆಳಗಡೆ 15 ಅಡಿ ಅಗಿದಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಆ ಅಗ್ದಿರ್ತಕ್ಕಂಥ ಗುಂಡಿ ದೃಶ್ಯ ನೋಡ್ಬೋದು. ಮಣ್ಣನ್ನು ಕೂಡ ಎಲ್ಲ ಕಡೆ ಶೇಖರಣೆ ಮಾಡಿರ್ತಕ್ಕಂಥದ್ದು. ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಶೀಟನ್ನು ಕೂಡ ಹೊಡೆದಿದ್ದಾರೆ. ಸುಮಾರು ದಿನಗಳಿಂದಲೂ ಸಹ ಈ ರೀತಿ ನಡೀತಾ ಇತ್ತು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಯಾವಾಗ ಇದು ಸ್ಥಳೀಯರಿಗೆ ಗೊತ್ತಾಗುತ್ತೆ, ನಂತರ ಇದು ಯಾರಿಗೂ ಸಹ ತಿಳಿಬಾರ್ದು ಅನ್ನೋ ಕಾರಣಕ್ಕೆ ಈ ಸುತ್ತಲೂ ಸಹ ಶೀಟನ್ನು ಹೊಡೆದು ಮಾಡಿರ್ತಕ್ಕಂಥದ್ದು. ನೋಡ್ಬೋದು ದೃಶ್ಯಗಳಲ್ಲೂ ಸಹ ವೀರಗಲ್ಲುಗಳ ಮುಂದೆ ಪ್ರತಿನಿತ್ಯ ಸಹ ಪೂಜೆ ಮಾಡ್ತಾರೆ. ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಪೂಜೆ ಮಾಡಲಾಗ್ತಾ ಇದೆ. ಇಲ್ಲಿ ಯಾರೋ ಒಬ್ಬರು ಹೇಳಿದ್ದ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಸುಮಾರು 10-15 ವರ್ಷಗಳ ಹಿಂದೆ ಅಪಾರ್ಟ್ಮೆಂಟ್ ಕಟ್ಟುವಾಗ ತಾಮ್ರದ ಚಂಬು ಸಿಕ್ಕಿತ್ತು ಅನ್ನಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ನಿಧಿ ಇರ್ಬೋದು ಅಂತ ಹೇಳಿ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂಬಂಧ ಈಗ ಸುಧಾಕರ್ ಮತ್ತು ಇತರರ ಮೇಲೆ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಿಧಿ ಆಸೆಗೆ ತೆಗೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಜಾಗವನ್ನು ಸಹ ಸೀಸ್ ಮಾಡೋ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತು ಈಗ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ಗಳು ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ಈ ಸಂಬಂಧ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ನಿಧಿ ಆಸೆಗಾಗಿ ಜಾಗವನ್ನು ಹಗ್ದಿರ್ತಕ್ಕಂಥ ಕಾರಣಕ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.